ಬಂಧುಗಳೇ ನಮಸ್ಕಾರ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಊಡಿ ವಾರ್ಡು ಊಡಿ ಸ್ಪೋರ್ಟ್ಸ್ ಕ್ಲಬ್. ಇದು ನೋಡಿ, ಇದನ್ನ ಗೋಪಾಲ್ ರೆಡ್ಡಿ, ಗೋಪಾಲ್ ಗೌಡ ಇವರೆಲ್ಲ ಉಳಿಸಿದ್ದು ಈ ಜಾಗನ. ಹಳಬ್ರು ಪಾಪ ಇವತ್ತು ಸಾವಿರಾರು ಜನ ಬಂದು ಇಲ್ಲಿ ಕಬಡ್ಡಿ ಆಡ್ಕೊಂಡು ಹೋಗ್ತಾರೆ, ವಾಲಿಬಾಲ್ ಆಡೋಕೆ ಹೋಗ್ತಾರೆ, ಆಡೋಕೆ ಬರ್ತಾರೆ, ವಿದೇಶಗಳಿಂದ ಬರ್ತಾರೆ. ಅಂದ್ರೆ ಅಷ್ಟು ಪ್ರಸಿದ್ಧಿ ನಮ್ಮ ಊಡಿ. ಈ ಊಡಿಯಲ್ಲಿ ಏನಪ್ಪಾ ಅಂದ್ರೆ ಮೇಲೆ ಒಂದು ಚಾವಣಿ ಹಾಕಿದ್ರು. ಬಿಬಿಎಂಪಿಯಿಂದ ಇದು ಆಗಿರೋದು, ಬಿಲ್ಲು ಬಿಬಿಎಂಪಿಯಿಂದ ಆಗಿರೋದು. ಇವತ್ತು ಇದನ್ನೆಲ್ಲ ತೆಗೆದವ್ರೆ. ಇದನ್ನ ತೆಗೆದುಬಿಟ್ಟು ಈ ಹಳೆ ವಸ್ತುಗಳನ್ನ ಇದೇ ಊಡಿ ಮಂಡಳ ಅಧ್ಯಕ್ಷರಾದ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಪಿಳ್ಳಪ್ಪನವರ ಮನೆ ಹತ್ರ ಎತ್ಕೊಂಡು ಹಾಕ್ತಾವ್ರೆ. ಅದರಿಂದ ನಾನು ಅಧಿಕಾರಿಗಳಾದ AW ರವಿಕುಮಾರ್ ಅವರಿಗೆ ಹೇಳಿದ್ದೀನಿ, ಫೋನ್ ಮಾಡಿ ಹೇಳಿದ್ದೀನಿ, ಆನ್ಲೈನ್ ಕಂಪ್ಲೇಂಟ್ ಹಾಕಿದ್ದೀನಿ. ಇದರ ಬಗ್ಗೆ ನೀವು ಕ್ರಮ ತಗೊಬೇಕು. ಯಾಕೆ ಅಂದ್ರೆ ಇದು ಸಾರ್ವಜನಿಕರ ವಸ್ತುಗಳು. ಇದೆಲ್ಲ ಟೋಟಲ್ ಬಿಬಿಎಂಪಿಯಿಂದ ಆಗಿರೋ ಬಿಲ್ಲು ಸಾರ್ವಜನಿಕರ ಟ್ಯಾಕ್ಸ್ ಅಲ್ಲಿ ಆಗಿರೋದು. ಇವತ್ತು ಅವ್ರ ಮನೆ ಹತ್ರ ಹಾಕೊಂತವ್ರಂದ್ರೆ ಇದಕ್ಕೆ ಯಾರು ಹೊಣೆ, ಇದನ್ನ ಯಾರು ಕೇಳಬೇಕು ಅಂತ ಮಾತುಗಳನ್ನ ನಾನು ಇವತ್ತು ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊಂತ ಇದ್ದೀನಿ. ಈ ಕೂಡಲೇ ಇದ್ರ ಬಗ್ಗೆ ನೀವು ಕ್ರಮ ತಗೊಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ KRS ಪಾರ್ಟಿ ಅವರು ಉಗ್ರ ಹೋರಾಟ ಮಾಡ್ತೀವಿ ಅಂತ ಮಾತುಗಳನ್ನ ನಾನು ಅಧಿಕಾರಿಗಳಲ್ಲಿ ಹೇಳ್ತಾ ಇದ್ದೀನಿ. ಪಿಳ್ಳಪ್ಪ ಅವ್ರ ಮನೆ ಹತ್ರ ಏನಕ್ಕೆ ಹೋಗ್ಬೇಕು ಈಗ ಈ ಹಳೆ ವಸ್ತುಗಳು? ಯಾಕೆ ಸರ್ಕಾರ ಏನ್ ಮಾಡ್ತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾವ್ರೆ? ಇದನ್ನ ಈ ಕೂಡಲೇ ಕ್ರಮ ತಗೊಬೇಕು ಅಂತ ನಾನು ಅಧಿಕಾರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಜೈ ಭೀಮ್, ಜೈ KRS ಪಾರ್ಟಿ. ನಮಸ್ಕಾರ ವೀಕ್ಷಕರೇ, PTV ನ್ಯೂಸ್ಗೆ ಸ್ವಾಗತ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹೂಡಿ ವಾರ್ಡ್ನಲ್ಲಿ ಇದೀಗ ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಸಾವಿರಾರು ಯುವಕರ ಕ್ರೀಡಾ ಚಟುವಟಿಕೆಗಳಿಗೆ ಕೇಂದ್ರವಾಗಿರುವ ಹೂಡಿ ಸ್ಪೋರ್ಟ್ಸ್ ಕ್ಲಬ್ನ ವಸ್ತುಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಗೋಪಾಲ್ ರೆಡ್ಡಿ ಮತ್ತು ಗೋಪಾಲ್ ಗೌಡ ಅವರು ಉಳಿಸಿಕೊಂಡು ಬಂದಿರುವ ಈ ಕ್ರೀಡಾಂಗಣದಲ್ಲಿ ಪ್ರತಿದಿನ ಕಬಡ್ಡಿ, ವಾಲಿಬಾಲ್ ಸೇರಿದಂತೆ ಹಲವು ಆಟಗಳು ನಡೆಯುತ್ತವೆ. ದೇಶ ವಿದೇಶಗಳಿಂದಲೂ ಆಟಗಾರರು ಭೇಟಿ ನೀಡುವಷ್ಟು ಪ್ರಸಿದ್ಧಿ ಪಡೆದಿರುವ ಸ್ಥಳ ಇದಾಗಿದೆ. ಇದಕ್ಕೂ ಮೊದಲು ಬಿಬಿಎಂಪಿ ವತಿಯಿಂದ ಕ್ಲಬ್ಗೆ ಮೇಲ್ಚಾವಣಿ ಅಳವಡಿಸಲಾಗಿತ್ತು. ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣಗೊಂಡ ಈ ಸೌಲಭ್ಯಗಳ ಬಿಲ್ ಕೂಡ ಬಿಬಿಎಂಪಿಯಿಂದ ಪಾವತಿಯಾಗಿರುವುದಾಗಿ ಹೇಳಲಾಗುತ್ತಿದೆ. ಆದರೆ ಇದೀಗ ಆ ಮೇಲ್ಚಾವಣಿ ಸೇರಿದಂತೆ ಹಳೆಯ ವಸ್ತುಗಳನ್ನು ತೆರವುಗೊಳಿಸಿ ಹೂಡಿ ಮಂಡಲ ಬಿಜೆಪಿ ಅಧ್ಯಕ್ಷ ಪಿಳ್ಳಪ್ಪ ಅವರ ಮನೆಯ ಸಮೀಪಕ್ಕೆ ಸಾಗಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ವಿಚಾರವಾಗಿ ಸ್ಥಳೀಯರು ಹಾಗೂ KRS ಪಕ್ಷದ ಕಾರ್ಯಕರ್ತರು ಅಧಿಕಾರಿಗಳಿಗೆ ಫೋನ್ ಮೂಲಕ ದೂರು ನೀಡಿದ್ದಾರೆ. ಜೊತೆಗೆ ಆನ್ಲೈನ್ ಕಂಪ್ಲೇಂಟ್ ಕೂಡ ದಾಖಲಿಸಿದ್ದಾರೆ. ಇನ್ನು ಸಾರ್ವಜನಿಕರ ಆಸ್ತಿಯನ್ನು ಖಾಸಗಿ ಸ್ಥಳಕ್ಕೆ ಏಕೆ ಸಾಗಿಸಲಾಗುತ್ತಿದೆ, ಇದರ ಹಿಂದೆ ಯಾರು ಇದ್ದಾರೆ ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಮಧ್ಯ ಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ KRS ಪಕ್ಷ ಹಾಗೂ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಆಂಗಲ್ ಎಲ್ಲ ಕಟ್ ಮಾಡವ್ರೆ, ಕಟ್ ಮಾಡಿ ಇದನ್ನ ಒಂದು ಬೇರೆ ರೀತಿಯಲ್ಲಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅದು ಸರ್ಕಾರ ಮಾಡುತ್ತೆ, ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ಇದನ್ನ ಕಟ್ ಮಾಡಿರೋದ್ರೆಲ್ಲ ಬಿಚ್ಚಿಕ್ಕಿದ್ರೆ ಇದೇ ಊಡಿ ವಾರ್ಡ್ ಕಬಡ್ಡಿ ಪಿಳ್ಳಪ್ಪ ಏಕಲವ್ಯ ಪ್ರಶಸ್ತಿ ಕಬಡ್ಡಿ ಪಿಳ್ಳಪ್ಪ ಈ ಹಳೆ ಕಿತ್ತಾಕಿರೋದೆಲ್ಲ ಕೆಳಗಡೆ ಇರೋದನ್ನ ಎತ್ಕೊಂಡೋಗಿ ಮನೆ ಹತ್ರ ಹಾಕೊಂತ ಇದ್ದ. ಅದನ್ನ ನಾನು ವಿಡಿಯೋ ಮಾಡಿ ಅಧಿಕಾರಿಗಳು ಕಳಿಸಿದ್ದಕ್ಕೆ ಮತ್ತೆ ಎತ್ಕೊಂಡ್ಬಂದು ಹಾಕವ್ರೆ. ಇಲ್ಲಿ ನೋಡಪ್ಪ, ಇದನ್ನೇ ಎಲ್ಲ ಎತ್ಕೊಂಡು ಹೋಗಿದ್ದ. ಇನ್ನ ಆಂಗಲ್ ಒಪ್ಪಿಲ್ಲಣ್ಣ, ಪ್ಲೀಸ್ ದಯವಿಟ್ಟು ಹೇಳೋಣ, ಇದು ಸರ್ಕಾರದಣ್ಣ, ಸಾರ್ವಜನಿಕರದ್ದು ಈ ವಸ್ತುಗಳು. ನೀವು ಎತ್ಕೊಂಡು ಹೋಗ್ಬಿಟ್ರೆ ಹೆಂಗಣ್ಣ? ತಪ್ಪಪ್ಪ ನಂದು ತಗೊಂಡ್ಬಂದು ಹಾಕವ್ರೆ. ಒಳ್ಳೆಯವರು ಪಾಪ ತಂದು ಹಾಕ್ಬಿಟ್ಟವ್ರೆ. ಇನ್ನು ಎತ್ಕೊಂಡು ಹೋಗ್ಬಾರ್ದಪ್ಪ, ಏನೋ ಇದ್ರೆ ಸರ್ಕಾರ ಅದನ್ನ ವಶಪಡಿಸ್ತಾರೆ. ಅದರಿಂದ ನೋಡ್ರಿ, ನಾನು ಇವತ್ತು ಏನು ವಿಚಾರ ಅಂದ್ರೆ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ನಾನು. ಆ ಪಿಳ್ಳಪ್ಪ
ಸಿದ್ದರಾಮಯ್ಯನ ಮಂಡಳ ಅಧ್ಯಕ್ಷರು ಬಿಜೆಪಿಯಲ್ಲಿ, ಅವ್ರಿಗೆಷ್ಟು ಇದಿದೆ. ನಾನು ಸಾಮಾನ್ಯ ವ್ಯಕ್ತಿ, ಧ್ವನಿ ಎತ್ತಿದ್ರೆ ಅಧಿಕಾರಿಗಳಿಗೆ ಹೇಳ್ದೆ, ಅಧಿಕಾರಿಗಳು ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದ್ದಕ್ಕೆ ಎತ್ಕೊಂಡ್ಬಂದು ಹಾಕವ್ರೆ. ಅದರಿಂದ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ, ಮಹದೇವಪುರ ಕ್ಷೇತ್ರದ ಜನರು ಮತ್ತು ನಾಡಿನ ಜನರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ. ಜೈ ಭೀಮ್, ಜೈ KRS ಪಾರ್ಟಿ. ನೋಡ್ರಿ ತಂದಾಕವ್ರೆ ಅಣ್ಣ, ಒಳ್ಳೆ ಅಣ್ಣ, ನಮ್ಮಣ್ಣ ಒಳ್ಳೆ ಅಣ್ಣ.